ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮಲಿಂಗಾರೆಡ್ಡಿ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಈಗ ಒಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಡಳಿತ ಯಂತ್ರಕ್ಕೆ ಚುರುಕು ನೀಡುವಂಥ ನಿಟ್ಟಿನಲ್ಲಿ ಬಹಳ ವೇಗದಲ್ಲಿ ತಾವು ಅಧಿಕಾರಕ್ಕೆ ಏರ್ತಾ ಇದ್ದಂತೆಯೇ ಒಂದು ಕಡೆ ಎಲ್ಲ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಖಾತೆ ಹಂಚಿಕೆ ಆದ 24 ಗಂಟೆಯಲ್ಲೇ ಈ ರೀತಿಯಾದಂಥ ಬದಲಾವಣೆ ಆಗುತ್ತೆ ಅಥವಾ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗುತ್ತೆ ಅಂತೇಳಿ ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸಿಎಂ ಕಚೇರಿಗೆ ರಾಜೀನಾಮೆ ಪತ್ರವನ್ನು ರಾಮಲಿಂಗಾರೆಡ್ಡಿ ಅವರ ಆಪ್ತ ತಂದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಎಸಿಎಸ್ಗೆ ರಾಜೀನಾಮೆ ಪತ್ರವನ್ನ ಕೊಡೋದಕ್ಕೆ ಆಪ್ತ ಮಾವಳ್ಳಿ ಸತ್ಯ ಅವರು ಬಂದಿದ್ದಾರೆ. ತುಷಾರ್ ಗಿರಿನಾಥ್ಗೆ ರೆಡ್ಡಿ ರಾಜೀನಾಮೆ ಪತ್ರವನ್ನ ಆಪ್ತ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜೀನಾಮೆ ಪತ್ರ ಕೊಟ್ಟು ಹಿಂಬರಹ ಕೂಡ ಪಡ್ಕೊಂಡಿದ್ದಾರೆ. ರಾಜೀನಾಮೆ ಪತ್ರ ತಗೊಂಡು ಬಂದು ಕೊಟ್ರಲ್ಲ ಅವರ ಆಪ್ತ. ವಿಧಾನಸೌಧ ತಲುಪಿದೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪತ್ರ. ಅವರು ಅದರಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಮಾಡೋದು ಒಂದೇ ವಿಚಾರ, ತಾವು ಏನು ಕೇಳಿದ್ರು ಆ ಖಾತೆ ಕೊಟ್ಟಿಲ್ಲ ಅನ್ನುವಂಥದ್ದೇ ಈ ಅಸಮಾಧಾನಕ್ಕೆ ಅಥವಾ ಈ ಒಂದು ಬೇಸರಕ್ಕೆ ಕಾರಣ ಆಗಿರೋದು. ಬಟ್ ಅವರು ಆ ವಿಚಾರ ಕೂಡ ಹೇಳಿದ್ದಾರೆ, ನನಗೆ ಡಿ.ಕೆ. ಶಿವಕುಮಾರ್ ಮೇಲಾಗಲಿ ಅಥವಾ ನನಗೆ ಅವ್ರ ಮೇಲೆ ಏನು ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ. ಬಟ್ ನನಗೆ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಕೆಲಸ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ. ಹೀಗಾಗಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಅಂಗೀಕರಿಸಿ. ಯಥಾ ಪ್ರಕಾರ ನಾನು ಶಾಸಕನಾಗಿ ಪಕ್ಷದ ಕಾರ್ಯಕರ್ತನಾಗಿ ಇರ್ತೀನಿ. ಸೊ ಅಲ್ಲಿಗೆ ಹಿಂದೆ ತಾವೇನು 2023 ಸಂದರ್ಭದಲ್ಲಿ ಏನು ಮಾತು ಹೇಳಿದ್ರು ಅಥವಾ ಏನು ಮಾತು ಕೊಟ್ಟಿದ್ರು ಆ ಪ್ರಕಾರ ನಡ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಫೋಟೋಗಳು, ಹಳೆ ಫೋಟೋಗಳೆಲ್ಲ ಆಗೇನೋ ಮಾತುಕತೆ ಆಗಿತ್ತಂತೆ. ಸೊ ಅದನ್ನು ಸ್ವತಃ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಅಲ್ಲಿಗೆ 2.5 ವರ್ಷ ಡಿವೈಡ್ ಆಗುತ್ತಲ್ಲ ಅಧಿಕಾರ ಹಂಚಿಕೆ ಆದ ನಂತರದಲ್ಲಿ, ಆಗ ನಾನು ನಿನಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ರು. ಹಾಗಾಗಿ ಆ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಳ್ಳಿ ಅಂತೇಳಿ, ಸೇಮ್ ಹೇಗೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳಿ ಅಂದಿದ್ರಲ್ಲ, ಅದೇ ರೀತಿಯಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದು ಕೂತಿರೋದು. ಸೊ ಏನು ಮಾಡ್ತಾರೆ ಮುಂದೆ, ಏನಿರುತ್ತೆ ಅವ್ರ ನಡೆ ಅನ್ನುವಂಥದ್ದು ಈಗ ಸದ್ಯ ಕಾಡ್ತಾ ಇರುವಂಥ ಪ್ರಶ್ನೆ. ನೋಡಿ, ವಿಧಾನಸೌಧಕ್ಕೆ ರಾಜೀನಾಮೆ ಪತ್ರವನ್ನು ಕೊಡೋಕೆ ಬಂದಂಥ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಕೊಟ್ಟು ಹಿಂಬರಹ ಕೂಡ ಪಡ್ಕೊಂಡಿದ್ದಾರೆ ಅವರ ಆಪ್ತ ಮಾವಳ್ಳಿ ಸತ್ಯ ಅವರು. ಸೊ ಅಲ್ಲಿಗೆ ಎಸಿಎಸ್ಗೆ ತಮ್ಮ ರಾಜೀನಾಮಾ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಲ್ಲ ಸರ್, ಒಳಗಡೆ ಹೋಗಿ ಏನಂತ ತಾವು ಅವರು ಕನ್ವೆ ಮಾಡಿದ್ರಿ, ಅವ್ರೇನು ಹೇಳಿದ್ರು ಸರ್? ಏನು ಮಾಡಿಲ್ಲ, ಸಾಹೇಬ್ ಕಳಿಸ್ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ, ಎಕ್ಸೆಪ್ಟ್ ಮಾಡ್ತಿದ್ದಾರೆ. ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ದೀನಿ. Acknowledgement given, sir? Yes. So you met Tushar Girinath right now? Yes. And he accepted, sir? What did he say? Accepted. He accepted it. He said he'll forward it to the CM. Yes. Okay, thanks. Thank you. Sir, after sir. ಸರ್, ಇದೊಂದು ಮಾಡೋದು ಬಿಡೋದು ಮುಂದಿನ. ಅಲ್ಲ ಸರ್, ಒಳಗಡೆ ಹೋಗಿ ಏನಂತ ತಾವು ಅವರು ಕನ್ವೆ ಮಾಡಿದ್ರಿ, ಅವ್ರೇನು ಹೇಳಿದ್ರು ಸರ್? ಏನು ಮಾಡಿಲ್ಲ, ಸಾಹೇಬ್ ಕಳಿಸ್ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ. ಮೊದಲಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಒಂದು ಕಡೆ ವಿಧಾನಸೌಧ ತಲುಪಿದೆ ಅವ್ರ ರಾಜೀನಾಮೆ ಪತ್ರ, ಅದನ್ನು ಕೊಟ್ಟು ಅಕ್ನಾಲಜ್ಮೆಂಟ್ ಕೂಡ ಇಸ್ಕೊಂಡು ಹೋಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಬೋದು, ಏನು ನಿರೀಕ್ಷೆ ಮಾಡ್ಬೋದು, ಏನು ಎತ್ತ ಅಂತ? ಅಧಿಕೃತವಾಗಿ ಈ ರೀತಿಯಾಗಿ ರಾಜೀನಾಮೆ ಪತ್ರವನ್ನ ಬೇರೊಬ್ಬರ ಕೈಯಲ್ಲಿ ಕೊಟ್ಟು ಕಳಿಸೋದಕ್ಕೆ ಆಗೋದಿಲ್ಲ. ಅದು ಶಾಸಕರಾಗಿರ್ಲಿ ಸಚಿವರಾಗಿರ್ಲಿ. ಶಾಸಕರಾಗಿದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಖುದ್ದು ಅವರೇ ಹೋಗಿ ಸ್ಪೀಕರ್ ಅವ್ರಿಗೆ ತಮ್ಮ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಅದೇ ರೀತಿ ಸಚಿವರಾಗಿದ್ರೆ ನೇರವಾಗಿ ಮುಖ್ಯಮಂತ್ರಿಗಳ ಕೈಗೇನೆ, ಯಾಕಂತ ಹೇಳಿದ್ರೆ ಅವರನ್ನ ಸಚಿವರನ್ನಾಗಿ ನೇಮಕ ಮಾಡುವಂತಹ ಶಕ್ತಿ ಇರುವಂತದ್ದು, ಅಧಿಕಾರ ಇರುವಂತದ್ದು ಮುಖ್ಯಮಂತ್ರಿಗಾಗಿರೋದ್ರಿಂದ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನ ನೇರವಾಗಿ ಅವ್ರಿಗೆ ಕೊಡಬೇಕಾಗುತ್ತೆ. ಅದರಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ಇದೇ ಮಾತಿಗೆ ಇರೋದಾದ್ರೆ ನೇರವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ನಾನೇ ಖುದ್ದು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ರಾಮಲಿಂಗಾರೆಡ್ಡಿ ಅವರನ್ನ ಬಿಡುವ ಪ್ರಶ್ನೆ ಇಲ್ಲ. ನಾನು ಮತ್ತೆ ರಾಮಲಿಂಗಾರೆಡ್ಡಿ ಇಬ್ರು ಯೂತ್ ಕಾಂಗ್ರೆಸ್ ಇಂದ ಬಂದಿರುವಂತಹ ನಾಯಕರುಗಳು. ಕಾಂಗ್ರೆಸ್ಗೆ ಅವರ ಕಾಣಿಕೆ ಬಹಳಷ್ಟು ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನೂ ಕೂಡ ಮಾತುಕತೆ ಹಂತದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಮಾಹಿತಿ ಏನಂತ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ಒಂದ್ ಕಡೆ ಎಸಿಎಸ್ಗೆ ರಾಜೀನಾಮೆ ಪತ್ರವನ್ನ ತಮ್ಮ ಆಪ್ತರ ಮೂಲಕ ಕಳಿಸ್ಕೊಟ್ಟಿದ್ದಾರೆ. ಆ ರಾಜೀನಾಮೆ ಪತ್ರವನ್ನ ಎಸಿಎಸ್ ಅವರು ಕೂಡ ತೆಗೆದುಕೊಂಡು ಅದಕ್ಕೆ ಅಕ್ನಾಲಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ
ತಮ್ಮ ಆಪ್ತರ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಯಾವುದೇ ಕಾರಣಕ್ಕೂ ಆ ರಾಜೀನಾಮೆ ಪತ್ರವನ್ನ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿರೋದಿಲ್ಲ. ಅದೇ ರೀತಿ ಹಾಗೆ ತೆಗೆದುಕೊಂಡ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮನ್ನಣೆ ಇರೋದಿಲ್ಲ. ಹೀಗಾಗಿ ನೇರವಾಗಿ ಖುದ್ದು ರಾಮಲಿಂಗಾರೆಡ್ಡಿ ಅವರೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಆ ಪತ್ರವನ್ನ ಕೊಡಬೇಕಾಗುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂತಹ ಒಂದು ವಿಚಾರ. ಆದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿಗೆ ಅಸಮಾಧಾನ ಆಗಿರೋದು ನಿಜ. ಆ ಅಸಮಾಧಾನವನ್ನ ಸಮಾಧಾನ ಮಾಡುವಂತ ಒಂದು ನಿಟ್ಟಿನಲ್ಲಿ ನಾವು ಕೂಡ ಕೂತು ಮಾತನಾಡ್ತೀವಿ ಅನ್ನುವಂಥದ್ದು. ಇವತ್ತು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಆ ಕ್ಷಣಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಸಾಕ್ಷಿ ಆಗಲಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಈಗ 12:15 ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದು ಹೋದ ಬಳಿಕ ಅಂದ್ರೆ ಬಹುತೇಕ 4 ಗಂಟೆಗೆ ಮತ್ತೆ ವಾಪಸ್ ಹೋಗ್ತಾರೆ. 4 ಗಂಟೆ ಬಳಿಕ ನೇರವಾಗಿ ರಾಮಲಿಂಗಾರೆಡ್ಡಿ ಅವರನ್ನೇ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿ ಮನವೊಲಿಕೆ ಮಾಡುವಂತಹ ಒಂದು ಸಾಧ್ಯತೆಗಳಿದಾವೆ. ಒಟ್ಟಾರೆ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಬಿಟ್ಟು ಬೇರೆ ಯಾವುದೇ ಖಾತೆ ಕೊಟ್ಟು ಕೂಡ ನನಗೆ ಬೇಡವೇ ಬೇಡ, ನಾನು ಶಾಸಕನಾಗಿರ್ತೀನಿ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನ ಒಂದು ಸೂಚನೆ ಇದೆ, ಆ ಸೂಚನೆಯಂತೆ ನಾವು ಖಾತೆಗಳನ್ನ ಹಂಚಿಕೆ ಮಾಡಿದ್ವಿ, ನನ್ನ ಸ್ನೇಹಿತರನ್ನ ನಾನೇ ಮನವೊಲಿಸ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸಂಜೆ ಒಳಗಾಗಿ ಅಂತಿಮವಾಗಿ ಈ ರಾಜೀನಾಮೆ ಪ್ರಹಸನಕ್ಕೆ ತೆರೆ ಬೀಳುವಂತ ಒಂದು ಸಾಧ್ಯತೆ ಇದೆ. ರಾಜೀನಾಮೆ ಕೊಡ್ತಾರಾ ಕೊಡೋದಿಲ್ವಾ, ರಾಜೀನಾಮೆ ಅಂಗೀಕಾರ ಆಗುತ್ತಾ ಆಗೋದಿಲ್ವಾ, ಎಲ್ಲಾ ಡೆವಲಪ್ಮೆಂಟ್ಸ್ ಕೂಡ ರಾಮಲಿಂಗಾರೆಡ್ಡಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಎದುರು ಬದುರು ಆಗಿ ಕೂತು ಮಾತನಾಡಿದ ಬಳಿಕ ನಿರ್ಧಾರ ಆಗುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.